ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಲ್ಲರೂ ಏನಕ್ಕೆ ರೆಡಿ ಆಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇವತ್ತಿನ ವ್ಲಾಗಲ್ಲಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಏನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಿಂದಿನ ವ್ಲಾಗ್ ನೋಡಿದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ನಮ್ಮ ಅಕ್ಕ ಮನೆಗೆ ಬಂದರು ಆ್ಯಂಡ್ ನಾವು ಕೂಡ ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫಿಕ್ಸ್ ಮಾಡ್ಕೊಂಡ್ವಿ. ಹಾಗಾದರೆ ನಾವು ಬರ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂತ ಅಂದರೆ ಇಲ್ಲೇ ಹತ್ತಿರದಲ್ಲಿರುವಂತಹ ಒಂದು RR ರೆಟ್ರೀಟ್ ರೆಸಾರ್ಟ್ಗೆ ಅಂತ ನಾವು ಬಂದಿದ್ದೀವಿ. ಒಂದು ಡೇನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು. ಯೂಶ್ವಲಿ ಹಾಲಿಡೇಸ್ ಸಿಗೋದೇ ರೇರ್, ಅದರಲ್ಲೂ ನಾವು ಸಿಕ್ಕಿದಾಗ ಯುಟಿಲೈಸ್ ಮಾಡ್ಕೋಬೇಕಲ್ವ. ಮೊದಲಿಗೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದಂಗೆ ರಿಸೆಪ್ಷನಿಸ್ಟ್ ಹತ್ರ ಒಂದು ಅಕ್ವೇರಿಯಮ್ ಇತ್ತು. ಅದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮೋಸ್ಟ್ ಅಟ್ರಾಕ್ಟಿವ್ ಆಗಿತ್ತು ಅದು. ಸೊ ಹಾಗೆ ಅಲ್ಲಿ ಬಿಲ್ಲೆಲ್ಲ ಪೇ ಮಾಡಿ ಚೆಕ್ ಇನ್ ಆಗೋ ಟೈಮ್ ಅಂತ ಹೇಳ್ಬಿಟ್ಟು ಚೆಕ್ ಇನ್ ಆದ್ವಿ. ಹಾಗೆ ಒಬ್ಬರು ನಮಗೆ ಗೈಡ್ ಮಾಡೋರು ಕೂಡ ಬಂದರು. ಈ ಕಡೆ ಹೋದರೆ ಹಾಗೆ, ಆ ಕಡೆ ಹೋದರೆ ಹೀಗೆ ಅಂತ ಎಲ್ಲ ಹೇಳ್ತಾಯಿದ್ರು, ಎಲ್ಲಿ ಹೋಗಿ ಏನು ಮಾಡಬೇಕಂತ. ಸರಿ ಆಯಿತು, ಚೆಕ್ ಇನ್ ಆದ್ವಿ. ಈಗ ಮೊದಲಿಗೆ ಒಂದು ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡು ಆಮೇಲೆ ಶುರು ಮಾಡೋಣ ಅಂತ ಹೇಳಿ ಮೊದಲಿಗೆ ಅವ್ರು ಕೊಟ್ಟಂಥ ಬ್ಯಾಂಡ್ ಹಾಕ್ಕೊಂಡು ಈಗ ವೆಲ್ಕಮ್ ಡ್ರಿಂಕ್ ತೊಗೊಂಡು ಹೋಗಬೇಕು. ಸರಿ ಅಂತ ಹೇಳಿಬಿಟ್ಟು ಹಾಗೆ ಈಗ ಹೊಡ್ತಾ ಇದ್ವಿ. ಇಲ್ಲಿಷ್ಟು ಪೀಸ್ ಆಗಿತ್ತು, ಅಂದರೆ ಸುತ್ತಮುತ್ತ ಒಂದು ಎನ್ವಿರಾನ್ಮೆಂಟು ತುಂಬಾ ಚೆನ್ನಾಗಿತ್ತು. ತುಂಬ ಸ್ಟ್ರೆಸ್ಫುಲ್ ಆಗಿರೋ ಮೈಂಡ್ಗೆ ಈ ಒಂದು ಪ್ಲೇಸಸ್ಗೆ ಬಂದಾಗ ನಿಮಗೂ ಕೂಡ ಮೇಯ್ನ್ ಆ ಗ್ರೀನ್ರಿ ಏನಿದೆ ಅದೇ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ್ಯಂಡ್ ಅದೇ ನಿಮ್ಗೆ ಪೀಸ್ ಆಗಿ ಫೀಲ್ ಆಗುತ್ತೆ. ಸರಿ, ಈಗ ವೆಲ್ಕಮ್ ಡ್ರಿಂಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ವೆಲ್ಕಮ್ ಡ್ರಿಂಕ್ ಅವ್ರು ಕೊಟ್ಟಿದ್ದು ಪೈನಾಪಲ್ದು ಅನಿಸುತ್ತೆ. ಆ್ಯಕ್ಚುಲಿ ಇದು ಟಾನಿಕ್ ಟೇಸ್ಟ್ ಇದ್ದಂಗಿತ್ತು, ನನಗಂತೂ ಇಷ್ಟ ಆಗಲಿಲ್ಲ. ಸೊ ಹಾಗೆ ಕುಡ್ಕೊಂಡು ಅದಾದಮೇಲೆ ನೆಕ್ಸ್ಟು ಎಲ್ಲಿಂದ ಶುರು ಮಾಡೋಣ ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ಸಡನ್ ಪ್ಲ್ಯಾನ್ ಮಾಡಿದ್ದು, ಬೆಳಗ್ಗೆ ಬುಕ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಪಟ್ಟಂತ ಬುಕ್ ಮಾಡಿ ಹಾಗೆ ಹೊರಟಿದ್ದು. ಇನ್ನು ಡ್ರೈವರ್ಗೆಲ್ಲ ಇನ್ಫಾರ್ಮ್ ಮಾಡಿ ಆಯಿತು ಅಂತ ಹೇಳಿಬಿಟ್ಟು ಹಾಗೆ ತೊಗೊಂಡು ಬಂದಿದ್ದು. ಸಡನ್ ಪ್ಲ್ಯಾನೇ, ಯಾವಾಗಲೂ ಸಡನ್ ಪ್ಲ್ಯಾನೇ ಆಗುತ್ತೆ ಅಂತ ಮನೆಗೆ ನಮ್ಮಮ್ಮ ಉಗೀತಾಯಿದ್ರು. ಸರಿ ಬಿಡು ಪರವಾಗಿಲ್ಲ ಅಂತ ಉಗಿಸ್ಕೊಳ್ಳೋದು ಕಾಮನ್ ಅಲ್ವಾ ಅಂತ ಹೇಳಿಬಿಟ್ಟು ಹಾಗೆ ಹೀಗೆ ಬಂದ್ವಿ. ನೋಡ್ತಾ ಇದ್ರಲ್ಲ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಅಂತೇಳಿ. ತುಂಬಾ ಟ್ರೀಸ್ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಇದು ಬಂದು ನೆಲಮಂಗಲಲ್ಲಿರೋದು ರೆಸಾರ್ಟು. ಸೊ ನೆಲಮಂಗಲಗೆ ನಿಯರು ಒಳಗಡೆಕ್ಕಿದೆ. ಅಲ್ಲಿ ಒಳಗಡೆ ಹೋದರೆ ನಿಮಗೆ ಈ ಥರ ಇದೆ ಒಂದು ಪ್ಲೇಸು. ಸುತ್ತಮುತ್ತ ನೋಡ್ಬೋದು ಎಷ್ಟು ಚೆನ್ನಾಗಿ ಮರಗಳಿದೆ ಅಂತ ಹೇಳಿ. ಮೊದಲಿಗೆ ನಾವು ಬಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿಗೆ ಬಂದು ಟ್ರೈ ಮಾಡೋಣ ಗೇಮ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಏನಂದರೆ ಅದನ್ನು ಟ್ರೈ ಮಾಡೋದು ಎಳಿಯೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ. ಫೈನಲಿ ಏನೋ ಒಂದು ಎರಡು ಹಂಗೆ ಬಿಟ್ಟು ಗೇಮ್ನ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟು ನಮ್ಮಪ್ಪ ಟ್ರೈ ಮಾಡಿದ್ರು. ನಮ್ಮ ಡ್ಯಾಡಿ ಟ್ರೈ ಮಾಡಿದ್ದು ಕರೆಕ್ಟಾಗಿ ಅದು ಟಾರ್ಗೆಟ್ಗೆ ಹೋಗಿಬಿತ್ತು. ಹಾಗೆ ನೆಕ್ಸ್ಟು ನಮ್ಮ ಅಕ್ಕ ಕೂಡ ಟ್ರೈ ಮಾಡಿದ್ರು. ಅದಾದಮೇಲೆ ಮೊದಲಿಗೆ ಇಲ್ಲೆಲ್ಲ ಲೈವ್ ಕೌಂಟರಲ್ಲಿ ಫುಡ್ನ ತಿಂದು ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಸೆಂಟ್ರಲ್ ಕೂತಿದ್ರೆ ಎಷ್ಟು ಪೀಸ್ ಆಗಿದೆ ಅಂತ ಹೇಳಿ. ಲೈವ್ ಕೌಂಟರ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಲೈವ್ ಕೌಂಟರ್ಸಲ್ಲಿ ಏನೇನೆಲ್ಲ ಇತ್ತು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ಬಂದಿದ್ದು ತಂದೂರಿ ತೊಗೊಂಡು ಇಲ್ಲಿಗೆ ಬಂದಿರೋದು ಫಿಶ್ ಫ್ರೈ. ಫುಡ್ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಎಲ್ಲ ಕಡೆ ಫುಡ್ ಟೇಸ್ಟ್ ಚೆನ್ನಾಗಿತ್ತು, ಅದರಲ್ಲಿ ನೋ ಡೌಟ್. ಆ್ಯಂಡ್ ನೆಕ್ಸ್ಟ್ ಬಂದು ಪಿಜ್ಜಾ ಹತ್ರ ಬಂದ್ವಿ. ಪಿಜ್ಜಾನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಿದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿತ್ತು ಅವರು ಕೊಟ್ಟಿದ್ದಂಥ ಪಿಜ್ಜಾ. ಇಷ್ಟೆಲ್ಲ ಐಟಮ್ಸು ಇತ್ತು. ಪಿಜ್ಜಾ, ಲಿವರ್ ಟಿಕ್ಕಾ, ಸ್ಪ್ರಿಂಗ್ ರೋಲ್ ಆ್ಯಂಡ್ ಫಿಶ್, ಆಲೂ ಕಬಾಬ್, ನೂಡಲ್ಸ್ ಆ್ಯಂಡ್ ತಂದೂರಿ ಪ್ರತಿಯೊಂದು ಇತ್ತು. ಆ್ಯಂಡ್ ಪಾನಿಪುರಿ ಕೂಡ ಇತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲ ಒಂದು ಫುಡ್ ಅಂತ ಹೇಳ್ಬೋದು. ಇನ್ನು ಊಟದ ಸೆಷನ್ ಅಂತ ಬಂದಾಗ ಲೈವ್ ಕೌಂಟರ್ ಬಿಟ್ಟು ಇಲ್ಲಿ ವೆಜ್ ಐಟಮಿಂದ ಇದ್ದು ನಾನ್ ವೆಜ್ ಐಟಮ್ವರೆಗೂ ಇತ್ತು. ಆ್ಯಂಡ್ ನಾವು ಮೊದಲಿಗೆ ಬಂದು ಬಿರಿಯಾನಿ ತೊಗೊಂಡ್ವಿ. ಇಲ್ಲಿ ಬಿರಿಯಾನಿ ದೊಣ್ಣೆಯಲ್ಲಿ ಕೊಡ್ತಿದ್ರು. ಬಿರಿಯಾನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಫುಡ್ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಐಟಮು ಓಕೆ ಗುಡ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಜಿಲೇಬಿ, ಬಿರಿಯಾನಿ, ಐಸ್ ಕ್ರೀಮ್ ಆ್ಯಂಡ್ ರೈಸ್ ಮತ್ತು ಸಲಾಡ್ ಮತ್ತು ಚಿಕನ್ ಚಾಪ್ಸ್ ಎಲ್ಲನೂ ಹಾಕ್ಕೊಂಬಂದಿದ್ವಿ. ಒಂದು ಸ್ವಲ್ಪ ಎಲ್ಲ ಟ್ರೈ ಮಾಡ್ಬೋದು ಅಷ್ಟೇ, ನಾವು ನೀಟಾಗಿ ತಿನ್ನೋಕ್ಕೆಲ್ಲ ಆಗಲ್ಲ. ಫುಲ್ ಟಯರ್ಡ್ ಆಗಿತ್ತು ಆಗಲೇ. ಏನಿಲ್ಲ, ಬಂದಿದ್ದೀವಿ, ತಿಂದಿದ್ದೀವಿ. ಆ ಬಿಸಿಲಲ್ಲಿ ಒಂದು ಸ್ವಲ್ಪ ಓಡಾಡೋದಕ್ಕೆ ಫುಲ್ ಟಯರ್ಡ್ ಆಗಿತ್ತು. ಎಲ್ಲ ಜ್ಯೂಸು, ಐಸು ಅದೇ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಎಷ್ಟೆಲ್ಲ ಆಯಿತು ಅಷ್ಟನ್ನೆಲ್ಲ ತಿಂದ್ಕೊಂಡು ಆರಾಮ್ಸೆ ನೆಕ್ಸ್ಟು ಗೇಮ್ಸ್ಗೆ ಹೋಗೋಣ. ಆ್ಯಕ್ಚುಲಿ ಗೇಮ್ ಯಾವುದೂ ನಾವಿನ್ನೂ ಕವರ್ ಮಾಡಿರಲಿಲ್ಲ, ಯಾವುದೂ ಆಡಿರಲಿಲ್ಲ ಅಷ್ಟೊಂದು. ಸೊ ಈಗ ಗೇಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು, ತಿಂದಮೇಲೆ ಆಡಬೇಕಂತಲೇ ಅನಿಸ್ತಾ ಇರಲಿಲ್ಲ. ಮೊದಲಿಗೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ನಮ್ಮ ಡ್ಯಾಡಿ. ಸೊ ಶುರು ಮಾಡಿದ್ರು ಈ ಒಂದು ಆ್ಯಕ್ಟಿವಿಟಿ ಆಡೋವಾಗ ಕೇಳ್ತಾಯಿದ್ರು, ಇಲ್ಲೇ ಇಳಿಯೋದ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಹೆಂಗಿತ್ತಂತ ಅಂದರೆ ಹಿಂಗಿನ್ನ ನಡ್ಕೊಂಡು ಹೋದರೆ ನೆಕ್ಸ್ಟು ಇಳಿಯೋದು ಬೇರೆ ಎಲ್ಲೋ ಇತ್ತು.
ಕಂಪ್ಲೀಟ್ ಮಾಡಲೇಬೇಕು 2 ಆ್ಯಕ್ಟಿವಿಟಿ ಆ ಥರ ಇತ್ತು. ಸೊ ಫೈನಲಿ ಅವ್ರು ಮುಗಿಸಿದ್ರು. ಅದಾದಮೇಲೆ ನೆಕ್ಸ್ಟು ನಾನು ಬೇರೆ ಆ್ಯಕ್ಟಿವಿಟಿ ಟ್ರೈ ಮಾಡೋದಕ್ಕೆ ಅಂತ ಬಂದೆ. ಆ್ಯಕ್ಚುಲಿ ತುಂಬ ಎಕ್ಸೈಟಿಂಗ್ ಆಗಿತ್ತು ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಇಟ್ ವಿಲ್ ಬಿ ಸ್ವಲ್ಪ ಭಯ ಅನಿಸುತ್ತೆ. ಬಟ್ ನನಗಿದೇನು ಫಸ್ಟ್ ಟೈಮ್ ಅಲ್ಲ, ನಾನು ಆಲ್ರೆಡಿ ಒಂದು ಸಲ ಟ್ರೈ ಮಾಡಿದ್ದೆ ಸೊ ಅದಕ್ಕೆ ಈ ಸಲ ಕೂಡ ಮತ್ತೆ ಅದನ್ನೇ ಟ್ರೈ ನಾನು ಇವಾಗ ಆ ಆ್ಯಕ್ಟಿವಿಟಿ ಟ್ರೈ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇನ್ ಕೇಸ್ ರೆಸಾರ್ಟಿಗೆ ಬಂದರೆ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಅನಿಸುತ್ತೆ, ಬಟ್ ಓಕೆ ಗುಡ್. ಆ್ಯಂಡ್ ನೆಕ್ಸ್ಟು ಜಿಪ್ಲೈನ್ಗೆ ಹೋದೆ. ಜಿಪ್ಲೈನ್ ಮುಗಿಸಿ ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆ್ಯಕ್ಚುಲಿ ನಾವು ವಾಟರಲ್ಲಿ ಅಷ್ಟೇನು ಆಡೋಕ್ಕೆ ಹೋಗಲಿಲ್ಲ. ಬಟ್ ಆದರೆ ನಮ್ಮ ಡ್ಯಾಡಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ಈ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಇಲ್ಲಿ ಇನ್ನೊಂದು ಏನಂದರೆ, ನೀವು ಸ್ವಿಮ್ಮಿಂಗ್ ಪೂಲಿಗೆ ಬರಬೇಕಂದ್ರೆ ಓನ್ಲಿ ನೈಲಾನ್ ಕ್ಲಾತ್ಸ್ ಮಾತ್ರ ಅಲೋ ಇರುತ್ತೆ. ಯಾವುದೇ ಜೀನ್ಸ್ ಪ್ಯಾಂಟ್ ಏನೂ ಕೂಡ ಅಲೋ ಇರಲ್ಲ. ತುಂಬಾ ಅಂದರೆ ವೇವ್ ಪೂಲ್ ಅಂತ ಕರೀತಾರೆ ಇದನ್ನು. ವೇವ್ ಪೂಲ್ ಇದು ಬರೀ ಜಸ್ಟ್ 30 ಮಿನಿಟ್ಸ್ ಮಾತ್ರ ಇರುತ್ತೆ. ಸಾಂಗ್ ಹಾಕ್ತಾರೆ, ಎಂಜಾಯ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ನಮ್ಮ ಡ್ಯಾಡಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಹೇಗಿಟ್ಟಿದ್ದಾರೆ ಅಂದರೆ, ವೇವ್ ಪೂಲ್ ಮುಗ್ದಿದ ತಕ್ಷಣ ಹಂಗೆ ಇಮಿಡಿಯೇಟಾಗಿ ರೈನ್ ಡ್ಯಾನ್ಸ್ ಇಟ್ಟಿದ್ದಾರೆ. ಸೊ ಇಲ್ಲಿಂದ ನೆನ್ಕೊಂಡು ಹಾಗೆ ಅಲ್ಲಿಂದ ಅಲ್ಲಿ ಹೋಗೋ ಥರ ಇಟ್ಟಿದ್ದಾರೆ. ಸೊ ನಾವು ಕೂಡ ರೈನ್ ಡ್ಯಾನ್ಸಿಗೆ ಬಂದ್ವಿ. ರೈನ್ ಡ್ಯಾನ್ಸಲ್ಲಿ ಒಂದು ಸ್ವಲ್ಪ ನಾವು ಎಂಜಾಯ್ ಮಾಡೋಣ ಅಂತ ಹೇಳಿ. ರೈನ್ ಡ್ಯಾನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಯೂಶ್ವಲಿ ರೈನ್ ಬರೋ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ, ಜೊತೆಲಿ ಒಂದು ಸಾಂಗ್ ಕೂಡ ಹಾಕ್ತಾರೆ. ಸೊ ಅದಕ್ಕೆ ರೈನ್ ಡ್ಯಾನ್ಸ್ಗೆ ನಾವು ಹೋಗಿದ್ದು. ರೈನ್ ಡ್ಯಾನ್ಸಲ್ಲಿ ಹಾಗೆ ಒಂದು ಸಾಂಗ್ ಎಲ್ಲ ಹಾಕ್ಕೊಂಡು ನಾವು ಕೂಡ ಕುಣ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಅದು ತುಂಬ ಕೋಲ್ಡ್ ಇತ್ತು, ವಾಟರ್ ಹೊಡ್ಬಿಡ್ತಾ ಇದ್ದಿದ್ದು. ಹೇರೆಲ್ಲ ತುಂಬ ನೆನೀತಿತ್ತು, ತಲೆ ಎಲ್ಲ ನೋವು ಬರ್ತಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಬಂದುಬಿಟ್ವಿ. ಸೊ ಬಂದು ಹಾಗೆ ನಾರ್ಮಲಾಗಿ ಫ್ರೆಶಪ್ ಆಗಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಈಗ ಬಂದ್ವಿ ಹೋಗೋಕ್ಕೆ. ನೋಡಿ ನನ್ನ ಹ್ಯಾಂಡ್ ಎಷ್ಟು ಟ್ಯಾನ್ ಆಗಿದೆ ಅಂದರೆ ಅಷ್ಟು ಟ್ಯಾನ್ ಆಗಿದೆ. ಈ ಬಿಸಿಲಿಗೆ ಎಷ್ಟು ಬೇಗ ಟ್ಯಾನ್ ಆಗಿದೆ ಅಂದರೆ, ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ತುಂಬಾ ಬೇಗ ಟ್ಯಾನ್ ಆಗಿದೆ. ನೋಡೋದಕ್ಕೆ ಮನೇಲಿ ಏನು ಒಂದ್ಸಲ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಎಷ್ಟು ಬಿಸಿಲಿದೆ ಅಂತ. ಈಗೆಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಇಂಡೋರ್ ಆ್ಯಕ್ಟಿವಿಟಿಗೆ ಹೋದ್ವಿ. ಇಂಡೋರ್ ಆ್ಯಕ್ಟಿವಿಟಿಯಲ್ಲಿ ಕೇರಮ್ನ ಇಟ್ಕೊಂಡ್ವಿ. ಕೇರಮ್ನ ಆಡೋಣ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಟಿ ಕೇರಮ್, ಔಟ್ಡೋರ್ ಆ್ಯಕ್ಟಿವಿಟಿಯಲ್ಲಿ ನಾರ್ಮಲಾಗಿ ಬ್ಯಾಡ್ಮಿಂಟನ್ ಎಲ್ಲನೂ ಇತ್ತು. ಸೊ ಇಂಡೋರ್ ಆ್ಯಕ್ಟಿವಿಟಿಯಲ್ಲಿ ನಾವು ಟ್ರೈ ಮಾಡಿದ್ದು ನಾರ್ಮಲಾಗಿ ಆಡಿದ್ದು ಕೇರಮ್. ಫುಲ್ ಸುಸ್ತಾಗಿತ್ತಲ್ಲ, ಒಂದು ಕಡೆ ಕುತ್ಕೊಂಡು ನೆಮ್ಮದಿಯಾಗಿ ಆಡೋಣ ಅಂತ ಹೇಳಿಬಿಟ್ಟು ಕೇರಮ್ನ ಆಡಿ ನೆಕ್ಸ್ಟು ಟಿ ಆಡೋಕ್ಕೆ ಹೋಗಿ ಟಿನ ಆಡಿದ್ವಿ ಒಂದು ಸ್ವಲ್ಪ ಹೊತ್ತು. ಎಲ್ಲ ಮುಗಿಸ್ಕೊಂಡು ಈಗ ಸಾಕಾಗಿದೆ, ಇನ್ನೇನು ಹೊರಡೋ ಟೈಮ್ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಈಗ ಸ್ನ್ಯಾಕ್ಸ್ಗೆ ಅಂತ ಹೋಗ್ತಾಯಿದ್ದೀವಿ. ಬಿಸಿಲಿಗೆ ಆ್ಯಕ್ಚುಲಿ ಅಲ್ಲಿ ಸ್ನ್ಯಾಕ್ಸ್ ಏನು ಕೊಡ್ತಾಯಿದ್ರು ಅಂದರೆ, ಬಿಸಿ ಬಿಸಿ ಟೀ ಜೊತೆ ಮೆಣಸಿನ್ಕಾಯಿ ಬಜ್ಜಿ, ಅದ್ರ ಜೊತೆಗೆ ಒಂದು ಕಾಳು ಕೊಡ್ತಾಯಿದ್ರು. ಕಾಳೆಲ್ಲ ತಿನ್ಬೇಕಂತ ಅನಿಸಲ್ಲ ಯೂಶ್ವಲಿ ಈ ಬಿಸಿಲಿಗೆ. ಸೊ ಅದಕ್ಕೆ ಟೀ ಮತ್ತು ಬಜ್ಜಿ ತೊಗೊಂಡ್ವಿ. ಬಜ್ಜಿ ಕೂಡ ತಿನ್ನೋಕ್ಕಾಗಲಿಲ್ಲ, ತುಂಬ ಬಿಸಿಲಿತ್ತಲ್ವ. ಬಿಸಿಲಿಗೆ ಅಂಥವು ಯಾವ ತಿನ್ಬೇಕನ್ಸಲ್ಲ, ಕುಡಿಬೇಕನ್ಸುತ್ತೆ. ಸೊ ಫುಲ್ ಟಯರ್ಡ್ನೆಸ್ ಆಗಿತ್ತು. ಸೊ ಅದಾದಮೇಲೆ ಅವ್ರು ಟೀಮವರೆಲ್ಲ ಬಂದು ರಿವ್ಯೂಸ್ ಎಲ್ಲ ಕೇಳ್ತಾಯಿದ್ರು, ಹೇಗಿತ್ತು ಏನು ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಎಂಜಾಯ್ ಮಾಡಿಕೊಂಡು ಇನ್ನೇನು ಕಾರ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಡ್ರೈವರ್ಗೆ ಫೋನ್ ಮಾಡಿ ಹೊರಟ್ವಿ. ಹೋಗ್ಬಿಟ್ಟು ಯಾವಾಗ ಮನೆಗೆ ಹೋಗ್ತೀವೋ ಅನ್ನಿಸ್ತಿತ್ತು. ಫುಲ್ ಟಯರ್ಡ್ನೆಸ್ ಫೀಲ್ ಆಗಿತ್ತು. ನೆಂದಿದ್ವಿ, ಓಡಾಡಿದ್ವಿ, ತಿಂದಿದ್ದೆಲ್ಲ ಅಲ್ಲಲ್ಲೇ ಕರ್ಗೋಗುತ್ತೆ ಅಲ್ಲಿ ನೀವು ನಡೆದು ಓಡಾಡೋದಕ್ಕೆ. ಫ್ಯಾಮಿಲಿ ಜೊತೆ ಡೇ ಹೀಗೆ ಸ್ಪೆಂಡ್ ಆಯಿತು. ಫೈನಲಿ ಕಾರ್ ಹತ್ಬಿಟ್ಟು ಈಗ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಇವತ್ತಿನ ಲಾಗ್ ಇದೇ ರೀತಿ ಇತ್ತು ನೋಡಿ. ಆ್ಯಕ್ಚುಲಿ ಇವತ್ತು ಅಂದ್ಕೊಂಡಿರಲಿಲ್ಲ ರೆಸಾರ್ಟ್ಗೆ ಹೋಗ್ತೀವಿ ಅಂತ, ಸಡನ್ಲಿ ಹೋದ್ವಿ. ಹಾಗೆ ಎಲ್ಲ ಎಂಜಾಯ್ ಮಾಡಿಕೊಂಡು ಈಗ ಆನ್ ದ ವೇಲ್ ಹೋಗ್ತಾ ಇದ್ವಿ. ಈಗ ಹೋಗೋವಾಗ ಒಂದು ಸ್ವಲ್ಪ ಬಿಸಿಲು ಕಮ್ಮಿನೇ ಇತ್ತು. ಇಷ್ಟ ಇತ್ತು ಇವತ್ತಿನ ಲಾಗ್ ನಮ್ಮದು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಮತ್ತೆ ಒಳ್ಳೊಳ್ಳೆ ಲಾಗ್ ಜೊತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲಾಗ್. ಲವ್ ಯು ಆಲ್.